ಒಂದೂರಲ್ಲಿ ಬಾಲಿ ಎಂಬ ಯುವಕ ತನ್ನ ವಯಸ್ಸಾದ ಅಪ್ಪನ ಜೊತೆಗೆ ವಾಸವಾಗಿದ್ದ. ಬಾಲಿಗೆ ಚಿಕ್ಕ ವಯಸ್ಸಿಂದಾನೇ ಪೈಲ್ವಾನ್ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅವ್ರ ತಂದೆ ಭೀಮಾ ಅವರು ತನ್ ಮಗ ಬಾಲಿ ಯಾವಾಗ್ಲೂ ಕಸರತ್ ಮಾಡೋದನ್ನ ಬೇಡ ಅಂತ ಹೇಳ್ತಾ ಇದ್ರು. ಒಂದಿನ ಕೋಪಗೊಂಡು ಬಾಲಿ ತನ್ನ ತಂದೆಗೆ ಹೇಳ್ತಾನೆ, ನನಗೊಂದ್ ವಿಷಯ ಅರ್ಥ ಆಗ್ತಿಲ್ಲ ಅಪ್ಪಾಜಿ. ನನ್ನ ಪೈಲ್ವಾನಿಯಿಂದ ನಿಮಗೇನ್ ತೊಂದರೆ ಆಗ್ತಿದೆ? ಸಮಸ್ಯೆ ಇದೆ ಮಗು, ನಿನಗಿನ್ನೂ ಜಗತ್ತಿನ ಬಗ್ಗೆ ಗೊತ್ತಿಲ್ಲ. ಪೈಲ್ವಾನಿ ಮಾಡೋದ್ರಿಂದ ನಿನಗೆ ಜೀವನ ಸಿಗೋದಿಲ್ಲ. ಅದಕ್ಕಿಂತ ಒಳ್ಳೆ ವಿಷಯ ಏನು ಅಂದ್ರೆ ನಿನ್ನ ಮನ್ಸನ್ನ ನೀನು ಬೇರೆ ಕೆಲ್ಸದ ಕಡೆ ಕೊಡು. ಯಾವ್ದಾದ್ರೂ ಚಿಕ್ಕ ಪುಟ್ಟ ಕೆಲ್ಸ ಮಾಡು, ಅದ್ರಿಂದ ನಿನ್ನ ಜೀವನ ಸುಖವಾಗಿರುತ್ತೆ. ಅಪ್ಪಾಜಿ, ನನ್ನ ಮನ್ಸು ಯಾವ್ದೇ ಕೆಲ್ಸಕ್ಕೂ ಒಪ್ಪಲ್ಲ, ಹಾಗೆ ಯಾವ ವ್ಯಾಪಾರಕ್ಕೂ ಒಪ್ಪಲ್ಲ. ಇದು ನಿಮ್ಗೆ ಚೆನ್ನಾಗೇ ಗೊತ್ತು. ನನಗೆ ಚಿಕ್ಕ ವಯಸ್ಸಿಂದ ಪೈಲ್ವಾನಿ ಮಾಡೋದೇ ಖುಷಿ. ಇದು ನನಗೆ ನಮ್ಮ ವಂಶದಿಂದನೇ ಬಂದಿರೋದು. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಪೈಲ್ವಾನಿ ಆಗಿದ್ರಿ ತಾನೆ? ಹಾ, ಇದು ಸತ್ಯನೇ. ನನ್ನ ಚಿಕ್ಕ ವಯಸ್ಸಲ್ಲಿ ಈ ಊರಿಗೆ ದೊಡ್ಡ ಪೈಲ್ವಾನ್ ಆಗಿದ್ದೆ. ನನ್ನನ್ನ ಯಾರು ಅಖಾಡದಲ್ಲಿ ಸೋಲ್ಸಕ್ಕೆ ಆಗಿಲ್ಲ. ಆದ್ರೆ ಅದರಿಂದ ನನಗೆ ಏನ್ ಸಿಕ್ತು? ಬಡತನ, ಬೇಜಾರು. ಆದ್ರೆ ಇವತ್ತು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳಕ್ ಆಗ್ತಿಲ್ಲ. ನನಗಾಗಿರೋ ಗತಿ ನಿನಗೂ ಆಗ್ಬಾರ್ದು ಅಂತ ನಿನ್ನ ದೂರ ಕಳಿಸ್ಬೇಕು ಅಂತಿದ್ದೀನಿ ಬಾಲಿ. ಅಪ್ಪಾಜಿ, ನಿಮಗೆ ಏನಾಗಿದೆ? ನಾನು ಈ ಊರಿನ ಹಳೆ ಪೈಲ್ವಾನ್ಗಳನ್ನ ನೋಡ್ತೀನಿ. ಅವರು ಅವ್ರ ಮಕ್ಕಳಿಗೆ ಕುಸ್ತಿ ಮಾಡೋದನ್ನ ಕಲಿಸ್ಕೊಡ್ತಾ ಇದಾರೆ. ಆದ್ರೆ ನೀವು ಮೊದಲನೇ ಪೈಲ್ವಾನ್ ತಂದೆ ತಮ್ಮ ಮಗನಿಗೆ ಕುಸ್ತಿ ಮಾಡೋದನ್ನ ನಿಲ್ಸು ಅಂತ ಹೇಳ್ತಿರೋದು. ನಾನ್ ನಿನ್ನ ಬೇಡ ಅಂತಿದ್ದೀನಿ ಮಗನೇ, ಆದ್ರೆ ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಅದಕ್ಕೆ ಏನಾದ್ರೂ ಒಂದು ಕಾರಣ ಇರುತ್ತೆ. ಏನ್ ಕಾರಣ ಇರುತ್ತೆ? ಆದ್ರೆ ನನಗೆಲ್ಲ ಗೊತ್ತು. ನಾನು ಈ ವಿಷಯ ಕೇಳಕ್ ಇಷ್ಟಪಡಲ್ಲ. ಅಪ್ಪಾಜಿ, ಪಕ್ಕದೂರಲ್ಲಿ ಜುಗ್ಗನ್ ಪೈಲ್ವಾನ್ರ ಮಗ ಕಾಲಿಯಾ ಅಖಾಡದಲ್ಲಿ ಕುಸ್ತಿ ಮಾಡಬೇಕು ಅಂತ ನಮ್ಮೂರಿಗೆ ಬಂದಿದ್ದಾನೆ. ಹಾಗೆ ಕಳೆದ 3 ದಿನದಿಂದ ಯಾವುದೇ ಪೈಲ್ವಾನ್ ಆ ಕಾಲಿಯನ್ನ ಸೋಲ್ಸಕ್ಕಾಗಿಲ್ಲ. ಅಪ್ಪಾಜಿ, ನಿನ್ನೆ ನಾನು ಅವನಿಗೆ ಹೇಳಿ ಬಂದಿದ್ದೀನಿ, ಇವತ್ತು ಅಖಾಡದಲ್ಲಿ ನಾನು ಅವನ ಜೊತೆ ಕುಸ್ತಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಏನು, ಪಾಲಂಪುರ್ ಗ್ರಾಮದ ಜುಗ್ಗನ್ ಪೈಲ್ವಾನ್ರ ಮಗ ಕೂಡ ಪೈಲ್ವಾನ್ ಆಗ್ಬಿಟ್ನಾ? ನನ್ನ ಮಾತನ್ನ ಕೇಳು, ಇನ್ನೂ ಸಮಯ ಇದೆ, ಹೋಗ್ಬೇಡ. ತನ್ನ ತಂದೆ ಮಾತ್ ಕೇಳಿ ಬಾಲಿ ಮನೆಯಿಂದ ಹೊರಟು ಹೋಗ್ತಾನೆ. ಅವರು ಬಾಲಿಯನ್ನ ನಿಲ್ಲಿಸ್ತಾ ಇರ್ತಾರೆ. ಆದ್ರೆ ಬಾಲಿ ಅದನ್ನ ಕೇಳಿಸ್ಕೊಳ್ದೆ ಹೋಗ್ತಾ ಇರ್ತಾನೆ. ಭೀಮಾ ಒಬ್ಬ ಅಂಗವಿಕಲನಾಗಿದ್ದ. ಆದ್ರೆ ತನ್ನ ಯುವ ವಯಸ್ಸಿನಲ್ಲಿ ಭೀಮನು ಒಬ್ಬ ಪೈಲ್ವಾನ್ ಆಗಿದ್ದ. ಆಗ ಅವನ್ ಕಾಲು ಚೆನ್ನಾಗಿಯೇ ಇತ್ತು. ಈ ಕಡೆ ಬಾಲಿ ಕುಸ್ತಿ ಮೈದಾನಕ್ಕೆ ಇಳಿದಿದ್ದ. ಮೈದಾನದಲ್ಲಿ ತುಂಬಾ ಜನರು ಬಾಲಿಗಾಗಿ ಕಾಯ್ತಾ ಇದ್ರು. ಊರಿನ ಮುಖ್ಯಸ್ಥ ಬಾಲಿನ ನೋಡಿ ಹೀಗ್ ಹೇಳ್ತಾನೆ, ನಾನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಬಾಲಿ. ನಾನ್ ಅನ್ಕೊಂಡಿದ್ದೆ ನೀನ್ ಬರಲ್ಲ ಅಂತ. ನಿಮಗಾತರ ಯಾಕನ್ನಿಸ್ತು ಮುಖ್ಯಸ್ಥರೇ? ನಮ್ಮೆಲ್ರಿಗೂ ಗೊತ್ತು ನಿಮ್ಮ ಅಪ್ಪಾಜಿ ಭೀಮಾ ನೀನು ಅಖಾಡಗಿಳಿಯೋದನ್ನ ಬೇಡ ಅಂತಾನೆ. ಹಾಗೆ ನನಗನ್ಸಿತ್ತು ಇವತ್ತು ನಿಮ್ ತಂದೆ ಮಾತನ್ನ ನೀನು ಕೇಳ್ಬಿಡ್ತೀಯೇನೋ ಅಂತ. ಹಾಗೆ ನಮ್ಮ ತಂದೆಯ ಮಾತನ್ನ ಯಾವುದೇ ಕಾರಣಕ್ಕೂ ತೆಗೆದಾಕೋದಿಲ್ಲ ಮುಖ್ಯಸ್ಥರೇ. ಆದ್ರೆ ಇವತ್ತಿನ ಪ್ರಶ್ನೆ ನಮ್ಮ ಊರಿನ ಮರ್ಯಾದೆದು, ಮತ್ತೊಂದು ನನ್ನ ಮಾನ ಮರ್ಯಾದೆಯ ಪ್ರಶ್ನೆ. ನಾನ್ ಇದನ್ನೇ ಅಂದ್ಕೊಂಡಿದ್ದೆ ಬಾಲಿ. ಕಾಲಿಯಾ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ, ಅವನಿಗೆ ಮಣ್ಣು ಮುಕ್ಕಿಸ್ಬಿಡು ಬಾಲಿ. ಮುಖ್ಯಸ್ಥನ ಮಾತುಗಳನ್ನ ಕೇಳಿ ಕಾಲಿಯ ಬಾಲಿನ ನೋಡ್ಕೊಂಡು ಮುಗುಳ್ನಗ್ತಾ ಹೇಳ್ತಾನೆ, ನಾನು ಕುಸ್ತಿ ಮಾಡೋದಕ್ಕೆ ಶುರು ಮಾಡಿ 5 ವರ್ಷದ ಮೇಲಾಯ್ತು. ನನಗ್ ಗೊತ್ತಿರೋ ಪ್ರಕಾರ ನೀನು ಮೊದಲನೇ ಸಲ ಅಖಾಡದಲ್ಲಿ ಕುಸ್ತಿ ಮಾಡ್ತಾ ಇದೀಯಾ. ನಿನ್ನ ಹತ್ರ ಇನ್ನೂ ಸಮಯ ಇದೆ. ಸುಮ್ನೆ ನನ್ನ ಹತ್ರ ಕ್ಷಮೆ ಕೇಳಿ ನೀನ್ ಇಲ್ಲಿಂದ ಹೊರಟೋಗು. ನಾನ್ ಯಾರಿಗೂ ಏನು ಹೇಳೋದಿಲ್ಲ. ಕ್ಷಮೆನ ಸ್ವಲ್ಪ ಹೊತ್ತಾದ್ಮೇಲೆ ನೀನ್ ಕೇಳ್ತೀಯಾ ಕಾಲಿಯಾ? ನೀನ್ ಏನು ಯೋಚನೆ ಮಾಡ್ತೀಯಾ ಅಂದ್ರೆ ಬಾಲಿ ಹತ್ರ ನಾನು ಕುಸ್ತಿ ಮಾಡಬಾರ್ದಾಗಿತ್ತು ಅಂತ. ನಾನು ನಿನಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮುಂದಿಂದು ನಿನ್ನ ಇಷ್ಟ. ಅವರಿಬ್ಬರ ಮಧ್ಯೆ ಕುಸ್ತಿ ಶುರುವಾಗುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಬಾಲಿ ಕಾಲಿಯನನ್ನ ಬೇಗ ಸೋಲಿಸ್ತಾನೆ. ಅದು ಎಷ್ಟ್ ಬೇಗ ಅಂದ್ರೆ ಬಾಲಿ 2 ನಿಮಿಷದಲ್ಲಿ ಸೋಲಿಸ್ತಾನೆ. ಕಾಲಿಯ ಸೋತ್ ಹೋಗ್ತಾನೆ. ಸೋತ್ ಹೋದ ನಂತರ ಕಾಲಿಯ ಕೋಪದಿಂದ ಬಾಲಿಯ ನೋಡಿ ಹೇಳ್ತಾನೆ, ಇವತ್ತು ಮೊದಲನೇ ಸಲ ನಾನ್ ಸೋತಿದ್ದೀನಿ. ನನ್ನ ಸೋಲನ್ನ ನಾನು ಸುಮ್ನೆ ಹಾಗೆ ಬಿಡೋದಕ್ಕಾಗಲ್ಲ. ನಿನ್ನನ್ನ ನಾನ್ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡೋದಿಲ್ಲ. ಯಾಕೆಂದ್ರೆ ನನ್ನ ಸೋಲ್ಸಿರೋನು ಅರ್ಧ ಕಲ್ತಿರೋನು. ನೀನೇ ಕಾಣಿಸುತ್ತೆ ಅರ್ಧ ಕಲ್ತಿದ್ದಾನೆ ಅಂತ ಕಾಲಿಯ. ಆದ್ರೆ ಇವನ ರಕ್ತದಲ್ಲಿ ನಮ್ಮೂರಿನ ಪೈಲ್ವಾನ್ ಭೀಮನ ರಕ್ತ ಹರಿತಾ ಇದೆ. ನೀವು ಆ ಭೀಮನ್ ಬಗ್ಗೆ ಮಾತಾಡ್ತಿಲ್ಲ ತಾನೆ? ಅವನು ನಡೆಯೋದಕ್ಕೆ ಅಂತ ಕೋಲಿನ ಸಹಾಯವನ್ನ ತಗೋತಾ ಇದ್ದಾನೆ. ಅವನು ನಡ್ಕೊಂಡು ಹೋಗಿ 1 ಲೋಟ ನೀರು ಕೂಡ ಕುಡಿಯಕ್ಕಾಗಲ್ಲ. ನೀನು ಜಾಸ್ತಿ ಮಾತಾಡ್ತಿದ್ಯಾ ಕಾಲಿಯ. ಒಂದು ಮಾತನ್ನ ಕಿವಿಗೊಟ್ಟು ಕೇಳು. ನಾನು ನಮ್ಮ ಅಪ್ಪನ ಬಗ್ಗೆ ಒಂದು ಮಾತನ್ನು ಕೇಳಕ್ ಇಷ್ಟಪಡಲ್ಲ. ಬಿಟ್ಬಿಡು ಬಾಲಿ.
ಕಾಲಿಯ ಸೋತಿದ್ದಾನೆ. ಅವನ ಸೋಲನ್ನ ಸ್ವೀಕಾರ ಮಾತ್ರ ಮಾಡ್ತಾ ಇಲ್ಲ, ಅವನ್ ನಿನಗೆ ಉರಿಸ್ತಾ ಇದ್ದಾನೆ. ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅವನ್ ಅನ್ಕೋತಿದ್ದಾನೆ ನೀನು ಕೋಪ ಮಾಡ್ಕೊಂಡು ಅವನ ಮೇಲೆ ಹೊಡಿಲಿ ಅಂತ. ಈ ಅಖಾಡದ ಜಗಳ 2 ಹಳ್ಳಿಗಳಿಗೂ ಜಗಳ ಆಗ್ಬಿಡ್ಲಿ ಅಂತ. ಇಷ್ಟ ಹೇಳಿ ಊರಿನ ಮುಖ್ಯಸ್ಥ ಬಾಲಿ ಗೆದ್ದ ಅಂತ ಘೋಷಣೆ ಮಾಡ್ದ. ಬಾಲಿ ಖುಷಿ ಖುಷಿಯಿಂದ ತನ್ ಮನೆಗ್ ಬಂದ. ತನ್ ಸಂತೋಷವನ್ನ ಅಪ್ಪನ್ಗೆ ಹೇಳ್ಬೇಕು ಅಂತ ಬರ್ತಾನೆ. ಬಾಲಿನ ಖುಷಿಯಿಂದ ನೋಡಿ ಭೀಮ ಏನು ಹೇಳೋದಿಲ್ಲ. ಭೀಮ ತನ್ ಕಣ್ಣನ್ನ ಮುಚ್ಕೊಂಡು ನಿದ್ದೆ ಮಾಡೋ ತರ ನಾಟಕ ಆಡ್ತಾ ಇದ್ದ. ಈ ಕಡೆ ಕಾಲಿಯ ತನ್ನ ಸೋತ್ ಹೋಗಿರೋ ಮುಖಾನ ತಗೊಂಡು ಅವ್ರ ತಂದೆ ಜುಗ್ಗಾನ್ ಹತ್ರ ಬಂದು ನಿಂತ್ಕೋತಾನೆ. ನಾನು ಇಷ್ಟು ವರ್ಷ ಅಖಾಡದಲ್ಲಿ ದೊಡ್ಡ ದೊಡ್ಡ ಪೈಲ್ವಾನ್ರ ಜೊತೆ ಹೊಡೆದಾಡಿದೀನಿ. ನನ್ನ ಇವತ್ತವರೆಗೂ ಯಾರು ಸೋಲ್ಸಕ್ಕಾಗಿಲ್ಲ. ಹಾಗೆ ನಿನಗೆ ನಾನು ಅಖಾಡದಲ್ಲಿ ಹೇಗೆ ಹೋರಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೆ. ನೀನು ಅರ್ಧ ಕಲ್ತಿರೋನ್ ಜೊತೆ ಸೋತ್ ಬಂದಿದೀಯಾ. ನನ್ನ ಹೆಸರನ್ನ ಹಾಳು ಮಾಡ್ಬಿಟ್ಟೆ ನೀನು. ನಿಜ ಅಪ್ಪಾಜಿ, ನಾನೊಬ್ಬ ಅರ್ಧ ಕಲ್ತಿರೋನ್ ಜೊತೆ ಸೋತಿದ್ದೀನಿ. ಆ ಅರ್ಧ ಕಲ್ತಿರೋ ವ್ಯಕ್ತಿ ಸಾಮಾನ್ಯ ಹುಡುಗ ಅಲ್ಲ. ಆ ಊರಿನ ಒಂದು ಜಮಾನದ ಹಳೆ ಪೈಲ್ವಾನ್ ಭೀಮನ ಮಗ ಅವನು. ನೀನ್ ನನ್ಗೆ ಮೊದ್ಲೇ ಯಾಕೆ ಹೇಳಲಿಲ್ಲ ನೀನು ಭೀಮನ ಮಗನ್ ಜೊತೆ ಹೋರಾಡ್ತೀಯ ಅಂತ? ಭೀಮ ಅವನ ಮಗನಿಗೆ ಅವನ್ ತರನೇ ಹೋರಾಡೋ ಹಾಗೆ ಕಲ್ಸಿದಾನ? ಅದೇ ಬೇಜಾರಾಗಿರೋದು ಅಪ್ಪಾಜಿ. ಅವರ ಅಪ್ಪಾಜಿ ಅವನು ಕುಸ್ತಿ ಮಾಡೋದ್ರ ವಿರುದ್ಧವಾಗಿದ್ದಾರೆ. ಹೇಳ್ತಾರೆ ಬಾಲಿಗೆ ಕುಸ್ತಿ ಮಾಡೋದ್ ಬಂದಿರೋದು ಅವನ ವಂಶದಿಂದ ಅಂತ. ಚಿಂತೆ ಮಾಡ್ಬೇಡ ಮಗನೇ, 3 ದಿನದ ನಂತರ ನನ್ನ ಅಖಾಡದ ಪೈಲ್ವಾನ್ ಆ ಬಾಲಿನ ಕುಸ್ತಿ ಕರೀತಾನೆ. ನಿಮಗೆ ಬಾಲಿ ಶಕ್ತಿ ಬಗ್ಗೆ ಗೊತ್ತಿಲ್ಲ ಅಪ್ಪಾಜಿ. ಅವನ್ನ ಸೋಲ್ಸೋದು ತುಂಬಾ ಕಷ್ಟ. ನಿನಗಿನ್ನು ಪೈಲ್ವಾನಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮರಿಬೇಡ, ನಿಮ್ಮಪ್ಪ ಈ ಊರಲ್ಲಿ ಅಖಾಡ ನಡೆಸ್ತಾನೆ ಅಂತ. ಹಾಗೆ ನನ್ನ ಅಖಾಡದ ಹೆಸರು ಎಲ್ಲೆಲ್ಲ ಪ್ರಸಿದ್ಧವಾಗಿದೆ. ನಿನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. 3 ದಿನಗಳ ನಂತರ ಜುಗ್ಗ ಒಬ್ಬ ಪೈಲ್ವಾನ್ ಜೊತೆಗೆ ಬಾಲಿ ದೂರಿಗೆ ಬರ್ತಾನೆ. ಮತ್ತೆ ಮುಗುಳ್ನಗೆಯಿಂದ ಮುಖ್ಯಸ್ಥನಿಗೆ ಹೇಳ್ತಾನೆ, ನಿಮ್ಮ ಊರಿನ ಒಬ್ಬ ಹೊಸ ಹುಡುಗ ನನ್ನ ಮಗ ಕಾಲಿಯನ್ನ ಈಸಿಯಾಗಿ ಸೋಲ್ಸಿದಾನೆ. ನೀನ್ ಏನ್ ಹೇಳಕ್ ಹೊರಟಿದ್ಯೋ ಅದನ್ನ ನೇರವಾಗಿ ಹೇಳು. ನನ್ನ ಪೈಲ್ವಾನ್ ಬಾಲಿ ಜೊತೆ ಕುಸ್ತಿ ಮಾಡಕ್ಕೆ ಅಂತ ಬಂದಿದ್ದಾನೆ. ಇವನು ಹೇಳ್ತಾನೆ ನಿಜವಾಗ್ಲೂ ಬಾಲಿ ಒಬ್ಬ ಗಂಡ್ಸೆ ಆಗಿದ್ರೆ ಇವತ್ತು ಮಧ್ಯಾಹ್ನ ಅವನು ಬಂದು ಇವನ್ ಜೊತೆ ಕುಸ್ತಿ ಮಾಡ್ಲಿ ಅಂತ. ಇಲ್ಲ ಅಂದ್ರೆ ಬಳೆ ತೊಟ್ಕೊಂಡು ಅವ್ರ ಮನೇಲೆ ಕೂತಿರ್ಲಿ ಅಂತ. ಇಷ್ಟ ಹೇಳಿ ಜುಗ್ಗ ಪೈಲ್ವಾನನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮುಖ್ಯಸ್ಥ ಬೇಗ್ನೆ ಬಾಲಿ ಹತ್ರ ಬರ್ತಾನೆ. ನಡೆದ ಎಲ್ಲ ಘಟನೆಯನ್ನ ಅವನಿಗೆ ತಿಳಿಸ್ತಾನೆ. ಸರಿ ಮುಖ್ಯಸ್ಥ್ರೆ, ನಾನು ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಅಖಾಡಕ್ಕೆ ಬಂದ್ಬಿಡ್ತೀನಿ. ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಬಾಲಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಅವರಿಬ್ರು ಆಡಿದ ಮಾತುಗಳನ್ನ ಭೀಮ ಅವರು ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಬಾಲಿ ಮಧ್ಯಾಹ್ನ ಹೊರಡೋಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದ. ಆಗ ಭೀಮ ಬಾಲಿ ಹತ್ರ ಹೇಳ್ತಾನೆ, ಇದು ಜುಗ್ಗನ್ ಜಾಣತನ ಬಾಲಿ. ನೀನ್ ಅವನ ಮಾತಿಗೆಲ್ಲ ಬೆಲೆ ಕೊಡ್ಬೇಡ. ಪೈಲ್ವಾನ್ ನಿನ್ ಜೊತೆ ಕುಸ್ತಿ ಮಾಡಕ್ಕಲ್ಲ, ಅವನ್ ನಿನ್ ಜೊತೆ ಸೇಡ್ ತೀರ್ಸ್ಕೊಳಕ್ ಬರ್ತಾ ಇದ್ದಾನೆ. ನನಗೆ ಜುಗ್ಗನ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನೀವೇನ್ ಹೇಳ್ತಾ ಇದೀರಾ? ನಾನ್ ನಿನ್ಗೆ ಹೇಳ್ಬೇಕು ಅಂತ ಇರ್ಲಿಲ್ಲ ಮಗನೇ, ಆದ್ರೆ ಈಗ ಹೇಳುವಂತ ಸಮಯ ಬಂದಿದೆ, ಹೇಳ್ತಾ ಇದ್ದೀನಿ. ನನ್ನ ಈ 2 ಕಾಲ್ಗಳನ್ನ ನೋಡ್ತಾ ಇದೀಯಲ್ಲ, ಇದು ಆ ಸಮಯದಲ್ಲಿ ಸರಿಯಾಗೇ ಇತ್ತು. ಜುಗ್ಗನ್ನು ಯಾವ ಅಖಾಡದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಅವನು ಮಾಡ್ತಾ ಇದ್ದಾನೋ ಆ ಅಖಾಡ ನಂದು. ಏನು, ನೀವ್ ಇಲ್ಲಿವರೆಗೂ ಈ ವಿಷಯನ ನನಗೆ ಯಾಕೆ ಹೇಳಿರ್ಲಿಲ್ಲ? ಅದು ನಿಮ್ಮ ಅಖಾಡ ಆಗಿದ್ದಿದ್ರೆ ನೀವ್ ಯಾಕೆ ಆ ಊರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ತುಂಬಾ ವರ್ಷಗಳ ಹಿಂದೆ ನಮ್ಮ ಅಪ್ಪಾಜಿ ಆ ಅಖಾಡದ ಮಾಲೀಕರು. ಅವರು ಹೋದ್ಮೇಲೆ ನಾನು ಆ ಅಖಾಡದ ಮಾಲೀಕನಾದೆ. ಆದ್ರೆ ಈ ಜುಗ್ಗನ್ ತುಂಬಾ ಈಸಿಯಾಗಿ ನನ್ನನ್ನ ನಂಬಿಸ್ಬಿಟ್ಟ. ನಾನು ಅಖಾಡದಲ್ಲಿ ಕುಸ್ತಿ ಆಡ್ಬೇಕು ಅಂತ ಇಳಿದಾಗ ಎಲ್ಲರ ಮುಂದೆ ಅವನು ನನ್ನ ಮೇಲೆ ಷರತ್ತಿಟ್ಟ. ಒಂದ್ ವೇಳೆ ಅವನು ನನ್ನ ಸೋಲ್ಸಿದ್ರೆ ಈ ಪೂರ್ತಿ ಅಖಾಡ ನಂದಾಗುತ್ತೆ ಅಂತ. ನಾನು ವಯಸ್ಸಿನ ಜೋಶಲ್ಲಿದ್ದೆ. ಅವನ ಚಾಲಾಕಿತನ ನನಗೆ ಅರ್ಥ ಆಗ್ಲಿಲ್ಲ. ಜುಗ್ಗನ್ ಮೋಸದಿಂದ ನನ್ನ ಕಣ್ಣಲ್ಲಿ ಖಾರದ ಪುಡಿ ಹಾಕದ. ಸ್ವಲ್ಪ ಹೊತ್ತು ನನಗೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಅವನು ಚಾಲಾಕಿತನದಿಂದ ನನ್ನ 2 ಕಾಲುಗಳನ್ನು ಮುರಿದ್ಬಿಟ್ಟ. ನನ್ನ ಅಖಾಡನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ನಾನು ರಸ್ತೆಗೆ ಬಂದ್ಬಿಟ್ಟೆ. ನಾನು ನಿನ್ನನ್ನು ನಿಮ್ಮಮ್ಮನ್ನು ಕರ್ಕೊಂಡು ಈ ಊರಿಗೆ ಬಂದ್ಬಿಟ್ಟೆ. ನಿಮ್ಮಮ್ಮನಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗಿಲ್ಲ. ಸ್ವಲ್ಪ ದಿನಗಳ ನಂತರ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ನಿಮ್ಮ ಮಾನ ಮರ್ಯಾದೆಯನ್ನ ನಾನ್ ನಿಮ್ಗೆ ವಾಪಸ್ ತಂದ್ಕೊಡ್ತೀನಿ. ಇಷ್ಟನ್ನು ಹೇಳಿ ಬಾಲಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಕುಸ್ತಿ ಮೈದಾನಕ್ಕೆ ಬರ್ತಾನೆ. ಬಾಲಿನ ನೋಡಿ ಜುಗ್ಗ ಮುಗುಳ್ನಗ್ತಾ ಹೇಳ್ತಾನೆ, ಒಂದ್ ವೇಳೆ ನನ್ನ ಈ ಪೈಲ್ವಾನು ನಿನ್ನ ಅಖಾಡದಲ್ಲಿ ಸೋಲ್ಸ್ಬಿಟ್ರೆ ನಿನ್ನ ಎಲ್ಲ ಜಾಗ ನಂದಾಗ್ಬಿಡುತ್ತೆ. ಏನು ಮಾತಾಡ್ತಿದ್ಯಾ ನೀನು? ಇದ್ಯಾವ ತರ ಷರತ್ತು? ನಿನ್ನ ಷರತ್ತುಗಳನ್ನ ಒಪ್ಕೊಳಕ್ ಆಗೋದಿಲ್ಲ. ನನಗ್ ಒಪ್ಪಿಗೆ ಇದೆ.
ಬಾಲಿ ಜೋಶಲ್ಲಿ ಏನೇನೋ ಹೇಳ್ಬೇಡ. ಇವತ್ತು ನಮ್ಮ ತಂದೆಯವರು ನನಗೆ ಏನೇನೆಲ್ಲ ಹೇಳಿದ್ರೋ ಅದನ್ನ ಕೇಳಿ ನಾನು ಹುಷಾರಾಗಿದ್ದೀನಿ. ನೀವು ತಲೆ ಕೆಡ್ಸ್ಕೋಬೇಡಿ ಮುಖ್ಯಸ್ಥರೇ, ನಾನು ಈ ಪೈಲ್ವಾನ್ಗೆ ಮಣ್ಮುಗಿಸ್ತೀನಿ. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರ ಮಧ್ಯೆ ಕುಸ್ತಿ ಶುರುವಾಗುತ್ತೆ. ಆದ್ರೆ ಪೈಲ್ವಾನ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ತನ್ನ ಚತುರತೆಯ ಬಲದಿಂದ ಬಾಲಿಯ ಒಂದ್ ಕಾಲನ್ನ ಮುರಿದ್ ಬಿಡ್ತಾನೆ. ಬಾಲಿ ಇದರಿಂದ ಸೋತ್ ಹೋಗ್ಬಿಡ್ತಾನೆ. ಜುಗ್ಗನ್ ಬಾಲಿ ಮತ್ತೆ ಭೀಮನ ಅವ್ರ ಮನೆಯಿಂದ ತಳ್ಳಿ ಹೊರಗ್ ಹಾಕ್ತಾನೆ. ಬಾಲಿ ತನ್ನ ಕಾಲಿಂದ ಕುಂಟ್ಕೊಂಡು ತನ್ನ ತಂದೆನ ಕರ್ಕೊಂಡು ಕಾಡಿನ ಹತ್ರ ಹೋಗ್ತಾನೆ. ನನಗ್ ತುಂಬಾ ಬಾಯಾರಿಕೆ ಆಗಿದೆ ಮಗು. ಇರಿ ಅಪ್ಪಾಜಿ, ನಾನೀಗ್ಲೇ ನಿಮ್ಗೆ ನೀರ್ ತಂದ್ಕೊಡ್ತೀನಿ. ಬಾಲಿ ತನ್ನ ತಂದೆಗೆ ನೀರ್ ಕೊಡೋ ಅಷ್ಟ್ರಲ್ಲಿ ಅಲ್ಲಿ ತುಂಬಾ ವಯಸ್ಸಾದ ಒಬ್ಬ ವ್ಯಕ್ತಿ ಬಾಲಿ ಹತ್ರ ಬಂದು ಹೇಳ್ತಾನೆ, ನನಗೂ ನೀರ್ ಕೊಡು ಮಗು, ನನಗೂ ತುಂಬಾ ಜಾಸ್ತಿ ಬಾಯಾರಿಕೆ ಆಗಿದೆ. ಬಾಲಿಗೆ ಆ ವ್ಯಕ್ತಿನ ನೋಡಿ ಮನಸ್ ಕರ್ಗುತ್ತೆ. ಬಾಲಿ ಆ ವ್ಯಕ್ತಿಗೆ ಆ ನೀರನ್ನ ಕೊಡ್ತಾನೆ. ನೀರ್ ಕುಡಿದ್ಮೇಲೆ ಆ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನೀನ್ ನಿಮ್ಮ ತಂದೆಗೆ ಯಾಕೆ ನೀರ್ ಕುಡಿಸ್ತಿಲ್ಲ? ನನ್ನ ತಂದೆ ಇನ್ನ ಸ್ವಲ್ಪ ಹೊತ್ತು ಬಾಯಾರಿಕೆನ ತಡ್ಕೋತಾರೆ, ಆದ್ರೆ ನೀವು ತುಂಬಾ ವಯಸ್ಸಾದವರು, ಅದಕ್ಕೆ ನಾನ್ ನಿಮ್ಗೆ ನೀರ್ ಕೊಟ್ಟೆ. ಬಾಲಿ ಇಷ್ಟೇ ಹೇಳಿದ್ದ. ಆಗ ಆಕಸ್ಮಿಕವಾಗಿ ನೋಡ್ತಾ ಆ ವಯಸ್ಸಾದ ವ್ಯಕ್ತಿ ಯುವಕನಾಗಿ ಬದ್ಲಾದ. ಮತ್ತೆ ಅವನು ಒಬ್ಬ ಪೈಲ್ವಾನ್ ಕೂಡ ಆಗಿದ್ದ. ಬಾಲಿ ಮತ್ತೆ ಭೀಮ ಅವನನ್ನ ಆಶ್ಚರ್ಯಕರದಿಂದ ನೋಡ್ತಾ ಇದ್ರು. ಯಾರ್ ನೀನು? ನಾನೊಬ್ಬ ಮಾಯದ ಪೈಲ್ವಾನ್. ನಾನು ಮಾಯಾ ಲೋಕದಿಂದ ಬಂದಿದ್ದೀನಿ. ನಾನ್ ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೆ, ಆದ್ರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ನನಗ್ ಗೊತ್ತು ಜುಗ್ಗನ್ ನಿಮ್ಗೆ ಏನ್ ಮಾಡ್ದ ಅಂತ. ಅವನ ಈ ಕೆಲಸದಿಂದ ನಮ್ಮ ಮಾಯಾ ಲೋಕದ ಪೈಲ್ವಾನ್ರ ಹೆಸರುಗಳು ಹಾಳಾಗಿ ಹೋಗಿದೆ. ಈಗ ಅವನಿಗೆ ಬುದ್ಧಿ ಕಲ್ಸೋ ಸಮಯ ಬಂದಿದೆ. ಇಷ್ಟ ಹೇಳಿ ಆ ಪೈಲ್ವಾನ್ ತನ್ನ ಕೈನ ಮುಂದೆ ಚಾಚ್ತಾನೆ. ಮತ್ತೆ ನೋಡ್ತಿದ್ದಂತೆ ಬಾಲಿ ಮತ್ತೆ ಭೀಮ ಸರಿ ಹೋಗ್ತಾರೆ. ಇದೊಂದು ಮಾಯಾ ಲೋಕದ ರೆಸ್ಟೋರೆಂಟ್. ಇಲ್ಲಿ ನೀನು ಪೈಲ್ವಾನ್ಗಳ ಹತ್ರ ಕುಸ್ತಿ ಆಡೋದ್ರ ಜೊತೆಗೆ ರೆಸ್ಟೋರೆಂಟ್ನು ನಡೆಸ್ಬೋದು. ಆದ್ರೆ ನೀವು ನಮಗೋಸ್ಕರ ಇದನ್ನೆಲ್ಲ ಯಾಕೆ ಮಾಡಿದ್ರಿ? ಯಾಕೆಂದ್ರೆ ನೀನ್ ನನಗೆ ನೀರ್ ಕುಡ್ಸಿದೀಯಾ. ಹಾಗೆ ಮಾಯಾ ಲೋಕದ ಜಗತ್ತಿನಲ್ಲಿ ಸಹಾಯ ಮಾಡೋರಿಗೆ ನಾವು ಕೂಡ ತುಂಬಾ ಸಹಾಯ ಮಾಡ್ತೀವಿ. ಇದು ನನ್ನ ಕಡೆಯಿಂದ ನಿನಗೆ ಅಂತ ಒಂದು ಚಿಕ್ಕ ಉಡುಗೊರೆ. ಇಷ್ಟ ಹೇಳಿ ಆ ಪೈಲ್ವಾನ್ ಅಲ್ಲಿಂದ ಮಾಯವಾದ. ಬಾಲಿ ಮತ್ತೆ ಭೀಮ ಆ ಮಾಯದ ರೆಸ್ಟೋರೆಂಟ್ ಅಲ್ಲೇ ಇರೋದಕ್ಕೆ ಶುರು ಮಾಡ್ತಾರೆ. ಆ ಮಾಯದ ಕುಸ್ತಿ ರೆಸ್ಟೋರೆಂಟ್ ಕೆಲವು ದಿನಗಳಲ್ಲೇ ಪ್ರಸಿದ್ಧವಾಯಿತು. ಮತ್ತೆ ಈ ವಿಷಯ ಜುಗ್ಗನ್ ಕಿವಿಗೆ ಬೀಳುತ್ತೆ. ಈ ವಿಷಯ ಕೇಳಿ ಜುಗ್ಗನ್ಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಅವನ್ ಮಗ ಕಾಲಿಯಾನ್ಗೆ ಹೇಳ್ತಾನೆ, ನನಗ ಅರ್ಥ ಆಗ್ತಿಲ್ಲ ಈ ಚಮತ್ಕಾರ ಹೇಗಾಯ್ತು ಅಂತ. ಆದ್ರೆ ಏನು ಸಮಸ್ಯೆ ಇಲ್ಲ, ನಾನಾ ಭೀಮ ಹತ್ರ ಮಾಯಾ ಅಖಾಡನ ಕಿತ್ಕೋತೀನಿ. ಇಷ್ಟ ಹೇಳಿ ಜುಗ್ಗನ್ ತನ್ ಮಗನನ್ನ ಕರ್ಕೊಂಡು ಆ ಮಾಯದ ಕುಸ್ತಿ ಕಡೆಗೆ ಬರ್ತಾನೆ. ಮತ್ತೆ ಆ ಜುಗ್ಗನ್ ಬಾಲಿ ಮತ್ತೆ ಭೀಮನ್ಗೆ ಕುಸ್ತಿ ಮಾಡೋಣ ಅಂತ ಹೇಳ್ತಾನೆ. ಕುಸ್ತಿ ಆಗುತ್ತೆ ಜುಗ್ಗನ್, ಆದ್ರೆ ಈ ಮಾಯಾ ಅಖಾಡದ ಒಳಗಾಗ್ಬೇಕು. ಅದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ಹೇಳು. ನನಗೆ ಒಪ್ಪಿಗೆ ಇದೆ. ಭೀಮ ಮತ್ತೆ ಜುಗ್ಗನ್ ಬಾಲಿ ಮತ್ತೆ ಕಾಲಿಯ ನಡುವೆ ಕುಸ್ತಿ ನಡೆಯುತ್ತೆ. ಜುಗ್ಗನ್ ಮತ್ತೆ ಕಾಲಿಯ ಬುದ್ಧಿ ಉಪಯೋಗಿಸಿ ಖಾರದ ಪುಡಿಯನ್ನ ಅವರಿಬ್ರು ಕಣ್ಣಲ್ಲಿ ಹಾಕ್ಬೇಕು ಅಂತ ಇದ್ರು ಅಷ್ಟೇ. ಆದ್ರೆ ಅದು ಅಚಾನಕ್ ಆಗಿ ಅವರಿಬ್ರು ಕಣ್ಣಿಗೆ ಹಿಂತಿರುಗಿ ಬೀಳುತ್ತೆ. ಭೀಮ ಮತ್ತೆ ಬಾಲಿ ತುಂಬಾನೇ ವೇಗವಾಗಿ ಕಾಲಿಯ ಮತ್ತೆ ಜುಗ್ಗನ್ ಕಾಲ್ ಮುರಿತಾರೆ. ಭೀಮ ಜುಗ್ಗನ್ ನೋಡಿ ಹೇಳ್ತಾನೆ, ನನಗ್ ಗೊತ್ತಿತ್ತು ನೀನು ಈ ಸಲ ಕೂಡ ನನ್ ಜೊತೆ ಏನೋ ಆಡಕ್ ಬಂದಿದೀಯಾ ಅಂತ. ಅದಕ್ಕೆ ನಾನ್ ನಿನ್ಗೆ ಈ ಮಾಯಾ ಅಖಾಡದಲ್ಲಿ ಆಟ ಆಡೋಣ ಅಂತ ಕರೆದಿದ್ದು. ಈ ಮಾಯಾ ಅಖಾಡದಲ್ಲಿ ಒಂದು ಶಕ್ತಿ ಇದೆ. ಇಲ್ಲಿ ಯಾರೇ ಮೋಸ ಮಾಡಿದ್ರು ಅದು ಸ್ವಂತವಾಗಿ ಅವ್ರ ಕಡೆ ತಿರುಗಿ ಹೊರಟೋಗುತ್ತೆ. ಆ ದಿನದ ನಂತರ ಅವರಿಬ್ರು ಅಂಗವಿಕಲರಾಗಿ ಉಳಿಯುತ್ತಾರೆ. ಭೀಮ ಮತ್ತೆ ಬಾಲಿ ಜೊತೆಗೆ ಇವತ್ತಿಗೂ ಕೂಡ ಆ ಮಾಯದ ಕುಸ್ತಿ ರೆಸ್ಟೋರೆಂಟ್ನ ನಡೆಸ್ತಾರೆ.